ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ತುಂಬ ದಿನದಿಂದ ಕೇಳ್ತಾ ಇದ್ದಂಥ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ನನ್ನ ವೆಯ್ಟ್ ಲಾಸ್ ಜರ್ನಿ ಟಿಪ್ಸ್ ಬಗ್ಗೆ ಕೇಳ್ತಾನೆ ಇದ್ರಿ. ಸುಮಾರು ಕಮೆಂಟ್ಸ್ ಬರ್ತಾನೆ ಇತ್ತು ಇದಕ್ಕೆ, ಇನ್ಸ್ಟಾಗ್ರಾಮದಲ್ಲಾಗಿರ್ಬೋದು, ಮಿನಿ ವ್ಲಾಗಲ್ಲೆಲ್ಲ. ಸೊ ಹಾಗಾಗಿ ಅವ್ರಿಗೆಲ್ಲರಿಗೋಸ್ಕರ ರೀಸೆಂಟಾಗಿ ಒಂದು 2-3 ಕಮೆಂಟ್ ಬಂತು. ಹಾಗಾಗಿ ಇವತ್ತು ಫೈನಲಿ ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಬಟ್ ಇದಕ್ಕೆ ಅಂತಲೇ ಸಪ್ರೇಟ್ ಯಾವುದು ವಿಡಿಯೋ ರೆಕಾರ್ಡ್ ಮಾಡಿರಲಿಲ್ಲ. ನಾನು ನಾರ್ಮಲ್ ಡೈಲಿ ವ್ಲಾಗ್ ವಿಡಿಯೋನ ರೆಕಾರ್ಡ್ ಮಾಡಿದ್ದೆ. ಅದಕ್ಕೇ ವಾಯ್ಸ್ ಓವರ್ ಕೊಡೋಣ ಅಂತೇಳಿ ಇವತ್ತಿನ ವೀಡಿಯೋನಲ್ಲೇ ನನ್ನ ವೆಯ್ಟ್ ಲಾಸ್ ರೆಸಿಪಿ ಆಗಿರ್ಬೋದು, ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೊನೆ ತನಕ ನೋಡಿ. ನಿಮಗೆ ಯಾವುದಾದ್ರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟಲ್ಲಿ ಹಾಕ್ಬೋದು. ನಾನು ಅದಕ್ಕೆ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನಲ್ಲಿ ನನ್ನ ವೆಯ್ಟ್ ಲಾಸ್ ಮಾಡುವಾಗ ಯಾವ ರೀತಿ ಡೈಲಿ ರೊಟೀನ್ ಇತ್ತು ಅನ್ನೋದನ್ನು ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ. ಅದರಲ್ಲಿ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನನ್ನ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮುಂಚೆ ಒಂದು ಡ್ರಿಂಕನ್ನು ತೊಗೊತಾ ಇದ್ದೆ. ವೆಯ್ಟ್ ಲಾಸ್ ಶುರು ಮಾಡಿದಾಗ ಲೆಮನ್ ವಾಟರ್ ಆಗಿರ್ಬೋದು, ಜಿಂಜರ್ ಟೀ ಈ ಥರದ್ದು, ಅಥವಾ ಗ್ರೀನ್ ಟೀ ಈ ಥರದ್ದು ಡಿಟಾಕ್ಸ್ ವಾಟರ್ ಥರ ಏನಾದರೂ ಒಂದು ಗ್ಲಾಸಷ್ಟು ತೊಗೊತಾ ಇದ್ದೆ. ಅದು ಒಂದು 250 ml ಅಷ್ಟು ತೊಗೊತಾ ಇದ್ದೆ. ಹಾಗೆ ಪ್ರತಿದಿನ ನಾವು 3-4 ಲೀಟರ್ ನೀರನ್ನು ಕುಡಿಲೇಬೇಕು ಕಂಪಲ್ಸರಿ. ನೀವು ಅದನ್ನು ಕುಡಿಯೋಕ್ಕೆ ಗೊತ್ತಿಲ್ಲ, ಅಭ್ಯಾಸ ಇಲ್ಲ ಅನ್ನೋರು ಬ್ರೇಕ್ಫಾಸ್ಟ್ ಮುಂಚೆ ಒಂದು ಗ್ಲಾಸು, ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಗ್ಲಾಸು, ಆದಮೇಲೆ ಮಧ್ಯದಲ್ಲಿ ಒಂದು ಗ್ಲಾಸು, ಅಥವಾ ಊಟಕ್ಕೆ ಮುಂಚೆ ಒಂದು, ಊಟ ಆದಮೇಲೆ ಒಂದು ಗ್ಲಾಸು, ಈ ಥರದ ನೀರನ್ನು ತೊಗೊಬೇಕು. ಹಾಗೆ ನೀರು ಕುಡಿಯೋಕ್ಕೂ ಮುಂಚೆ ನಾವು ಊಟ ಆದ ತಕ್ಷಣ ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಬಾರ್ದು. ಈ ರೀತಿ ಕುಡಿಯೋದ್ರಿಂದ ನಮಗೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಸೊ ಊಟ ಆಗಿ ಒಂದು 30 ಮಿನಿಟ್ಸ್ ಆದಮೇಲೆ ಅಥವಾ ಒಂದು 40 ಮಿನಿಟ್ಸ್ ಆದಮೇಲೆ ನೀರನ್ನು ಕುಡಿಯೋದು ತುಂಬಾ ಒಳ್ಳೆಯದು. ಹಾಗೆಯೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ಸ್ವಲ್ಪ ನಿಮಗೆ ಕಾಫಿ ಟೀ ಏನಾದರೂ ತುಂಬ ಕುಡಿಬೇಕು ಅಂತ ಅನಿಸ್ತಾ ಇದ್ದರೆ ಸಡನ್ನಾಗಿ ಬಿಡೋಕ್ಕಾಗಲ್ಲ ಅಲ್ವಾ. ಸೊ ಒಂದು 10 ಗಂಟೆ ಆ ಟೈಮಲ್ಲಿ ಬ್ರೇಕ್ಫಾಸ್ಟ್ ಆದಮೇಲೆ, ಅದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಕಾಫಿ ಟೀ ಕುಡಿಯೋದು ಒಳ್ಳೆಯದಲ್ಲ. ಬ್ರೇಕ್ಫಾಸ್ಟ್ ಆದಮೇಲೆ ಒಂದು 10 ಗಂಟೆ ಆ ಟೈಮಲ್ಲಿ ಶುಗರ್ನ ಆದಷ್ಟು ಕಡಿಮೆ ಮಾಡಿ, ಅಂದರೆ ಕಂಪ್ಲೀಟಾಗಿ ನಿಲ್ಲಿಸಿದ್ರೂ ಕೂಡ ಒಳ್ಳೆಯದೇ. ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ವೆಯ್ಟ್ ಲಾಸಲ್ಲಿ. ಆವಾಗ ಶುಗರ್ಲೆಸ್ಸಲ್ಲಿ ಒಂದು ಕಾಫಿ ಅಥವಾ ಟೀನ ಒಂದು ಅರ್ಧ ಕಪ್ಪಷ್ಟು ಮಾತ್ರ, ಕ್ವಾಂಟಿಟಿ ಕಡಿಮೆನ ಮಾಡಿಕೊಂಡು ನೀವು ಅದನ್ನು ಸ್ಕಿಪ್ ಮಾಡೋದು ಟ್ರೈ ಮಾಡಬೇಕು. ಅದಾದಮೇಲೂ ತುಂಬ ಹೊಟ್ಟೆ ಹಸಿವು ಈ ಥರದ್ದು ಏನಾದ್ರು ಆಗ್ತಾಯಿದೆ ಅಂದರೆ ಒಂದು 11:30-12 ಗಂಟೆ ಆ ಟೈಮಲ್ಲಿ ಒಂದು ಫ್ರೂಟ್ಸ್ ಏನಾದ್ರು ತೊಗೊಳ್ಳೋದು ತುಂಬಾ ಒಳ್ಳೆಯದು. ಸ್ನ್ಯಾಕ್ಸ್ ಥರ, ಅಥವಾ ಡ್ರೈ ಫ್ರೂಟ್ಸ್ ಲಾಡು ಆಗಿರ್ಬೋದು, ಅಥವಾ ಒಂದು ಹುಳಿ ಅಂಶ ಇರುವಂಥ ಫ್ರೂಟ್ಸ್ ಈ ಥರದನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಅಥವಾ ಜೋಳ, ಕಾರ್ನು ಈ ಥರದನ್ನು. ಅದಾದಮೇಲೆ ಮಧ್ಯಾಹ್ನದ ಲಂಚಿಗೆ 1 ಭಾಗದಷ್ಟು ಪ್ರೋಟೀನ್, 1 ಭಾಗದಷ್ಟು ಕಾರ್ಬ್ಸ್, ಫೈಬರ್ ಈ ಥರದನ್ನು ನಾವು 3 ಭಾಗಗಳಾಗಿ ಮಾಡ್ಕೊಬೇಕಾಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ 2 ಭಾಗ, ಮಧ್ಯಾಹ್ನದ ಊಟಕ್ಕೆ 3 ಅಥವಾ 4 ಭಾಗ, ರಾತ್ರಿ ಊಟಕ್ಕೆ 1 ಭಾಗ ಅಥವಾ 2 ಭಾಗ, ಈ ಥರ ನಾವು ಡಿವೈಡ್ ಮಾಡಿಕೊಂಡು ತೊಗೊಳ್ಳೋದ್ರಿಂದ ಕಾರ್ಬ್ಸು, ಫೈಬರ್ಸು, ಪ್ರೋಟೀನ್ ಈ ಥರ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ಲಂಚಿಗೆ ನಾವು ಪ್ರೋಟೀನ್ಗೋಸ್ಕರ ಎಷ್ಟೊಂದು ಫುಡ್ಗಳು ಸಿಗುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪ್ರೋಟೀನ್ ಫುಡ್ ಅಂತೇಳಿ, ಪನ್ನೀರ್ ಆಗಿರ್ಬೋದು, ಮೊಸರು, ಅಥವಾ ಮಶ್ರೂಮ್ ಆಗಿರ್ಬೋದು, ಎಗ್ಗು, ಚಿಕನ್ ಈ ಥರದ್ದು ಸಾಕಷ್ಟು ಇದ್ದಾವೆ. ಬೇಳೆ ಎಲ್ಲ, ದಾಲು ಈ ಥರದನ್ನೆಲ್ಲ ನಾವು ಒಂದೊಂದು ಕಪ್ಪಲ್ಲಿ ತೊಗೊಬೇಕಾಗುತ್ತೆ, ಒಂದು ಕಪ್ಪಿನ ಅಳತೆಯಲ್ಲಿ. ನಾನ್ ವೆಜ್ ಜಾಸ್ತಿ ಇಷ್ಟಪಡೋರು ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ ಆದಷ್ಟು ಒಂದು 5 ಪೀಸು, ಜಾಸ್ತಿ ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. ಸೊ ಮೊಟ್ಟೆ ತೊಗೊಳ್ಳೋರು 1 ಮೊಟ್ಟೆ ಅಥವಾ 2 ಬಿಳಿ ಭಾಗದ ಮಾತ್ರ ತೊಗೊಂಡ್ರೆ ಆದಷ್ಟು ಒಳ್ಳೆಯದು. 1 ಕಪ್ಪಷ್ಟು ರೈಸು, 1 ಕಪ್ ದಾಲು, 1 ಕಪ್ಪಷ್ಟು ಸ್ಯಾಲಡ್, ಗ್ರೀನ್ ಸ್ಯಾಲಡ್, ಹಸಿ ತರಕಾರಿಗಳು, 1 ಕಪ್ಪಷ್ಟು ಪ್ರೋಟೀನ್ಗೋಸ್ಕರ ಮೊಸರು, ಮೊಟ್ಟೆ, ಚಿಕನ್ ಈ ಥರದನ್ನು ಯಾವ್ದಾದ್ರು ಒಂದು ತೊಗೊಂಡ್ರೆ ಮಧ್ಯಾಹ್ನದ ಲಂಚ್ ಕಂಪ್ಲೀಟಾಗಿ ಫುಲ್ ಆಗುತ್ತೆ. ಊಟಕ್ಕೂ ಮುಂಚೆ 1 ಗ್ಲಾಸ್ ನೀರು ಕುಡೀರಿ. ಅದಾದಮೇಲೆ ಒಂದು 30 ಮಿನಿಟ್ಸ್ ಬಿಟ್ಟು 1 ಗ್ಲಾಸ್ ನೀರು ಕುಡೀರಿ. ನಮಗೆ ಹೊಟ್ಟೆ ಮತ್ತೆ ಹಸಿವು ಯಾವುದೇ ಕಾರಣಕ್ಕೂ ಆಗೋಲ್ಲ. ಮತ್ತು ಕಾಫಿ ಟೀ ಕುಡಿಬೇಕು ಅನ್ನೋ ಕ್ರೇವಿಂಗ್ಸ್ ಕೂಡ ಈ ರೀತಿ ನೀರು ಕುಡಿಯೋದ್ರಿಂದ ಆದಷ್ಟು ಫುಲ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಮಧ್ಯಾಹ್ನ ಯಾವುದೇ ಕಾರಣಕ್ಕೂ ನಿದ್ದೆನ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ರೆಸ್ಟ್ ಬೇಕಾದರೆ ಮಾಡ್ಬೋದು, ಅಂದರೆ ಮಲ್ಕೋಬೋದು, ಆದರೆ ನಿದ್ದೆನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರಬೇಕಾದ್ರೆ ತುಂಬ ಅದು ವೆಯ್ಟ್ ಗೇನ್ ಆಗಲಿಕ್ಕೆ, ಪುಟ್ ಆನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿಬಿಡುತ್ತೆ. ಅದರಲ್ಲೂ ಊಟ ಆದ ತಕ್ಷಣ ಕೆಲವೊಂದು ಸಲ ಸ್ಟ್ರೆಸ್ಸಿಗೆ ನಮಗೆ ನಿದ್ದೆ ಬರ್ತಾ ಇರುತ್ತೆ. ಬಟ್ ಆದ್ರೂ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಅಥವಾ ಮಲ್ಕೊಳ್ಳೇಬೇಕು ಅಂದರೆ ಸುಮಾರು ಒಂದು 10-15 ನಿಮಿಷ ಅಥವಾ ಒಂದು 20 ನಿಮಿಷ ಮಲಗಿದ್ರೆ ಸಾಕು. ಅದಾದಮೇಲೆ ಸ್ನ್ಯಾಕ್ಸ್ಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನಿಸಿದ್ರೆ ನೀವು ಶುಗರ್ಲೆಸ್ ಟೀ, ಕಾಫಿ, ಗ್ರೀನ್ ಟೀ ಈ ಥರದನ್ನು ತೊಗೋಬೋದು. ಅಥವಾ ಇನ್ನೂ ಹೊಟ್ಟೆ ಹಸಿಯುತ್ತೆ ಇದೆ ಅಂದರೆ ಸ್ವಲ್ಪ ಅವಲಕ್ಕಿ, ಹಾಗೆಯೇ ಬ್ರೆಡ್ ಟೋಸ್ಟ್ ಈ ಥರದನ್ನು 1 ಮಾತ್ರ ತೊಗೋಬೋದು. ಆದಷ್ಟು ಮೈದಾ ಮತ್ತು ಶುಗರ್ ಇದನ್ನೇ ಅವಾಯ್ಡ್ ಮಾಡೋದ್ರಿಂದ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ.
ಇನ್ನು ರಾತ್ರಿ ಊಟಕ್ಕೂ ಕೂಡ ನೀವು ಚಪಾತಿ ಬೇಕಿದ್ರೆ ತೊಗೋಬೋದು, ಅಥವಾ ನೀವು ಏನಾದರೂ ಓಟ್ಸ್ ರೆಸಿಪೀಸ್ ಆಗಿರ್ಬೋದು, ಕಿಚಡಿ ಆಗಿರ್ಬೋದು, ಸೂಪು, ಸಲಾಡು ಈ ಥರದನ್ನು ಒಂದು ಬೌಲಲ್ಲಿ ಕ್ವಾಂಟಿಟಿಯಲ್ಲಿ ತೊಗೊಳೋದ್ರಿಂದ ಬೇಗ ರಿಸಲ್ಟ್ ಸಿಗುತ್ತೆ. ಅಥವಾ ನೀವು ರೈಸ್ ತಿನ್ನಲೇಬೇಕು ಅಂದರೆ ಅದನ್ನು ಕೂಡ ತೊಗೊಬೋದು. ಆದಷ್ಟು ಮಧ್ಯಾಹ್ನ ತೊಗೊಂಡ್ರೆ, ಮಧ್ಯಾಹ್ನ ಯಾವ ರೀತಿ ರೊಟ್ಟಿ, ಮುದ್ದೆ, ಚಪಾತಿ ಈ ಥರದನ್ನು ತೊಗೊಂಡ್ರೆ ಮತ್ತೆ ಅಗೇನ್ ನೀವು ರಾತ್ರಿ ಊಟಕ್ಕೂ ಕೂಡ ಚಪಾತಿ, ಮುದ್ದೆ ಇದನ್ನು ಯಾವುದೇ ಕಾರಣಕ್ಕೂ ತೊಗೊಬೇಡಿ. ಆದಷ್ಟು ಲೈಟ್ ಫುಡ್ ಅಂಥದ್ದನ್ನು ತೊಗೊಳ್ತಾ ಬಂದರೆ ನಮಗೆ ಈ ನೈಟ್ ಡೈಜೆಸ್ಟಿವ್ ತುಂಬ ಈಸಿ ಆಗುತ್ತೆ. ಅದಾದಮೇಲೆ ಮಲಗೋ ಮುಂಚೆ ಒಂದು ಗ್ಲಾಸು ನೀವು ಬಿಸಿನೀರಲ್ಲಿ ಅಥವಾ ಜೀರಾ ವಾಟರ್ ಆಗಿರ್ಬೋದು, ಜಿಂಜರ್ ವಾಟರ್ ಆಗಿರ್ಬೋದು, ಅಥವಾ ಬೆಳಗ್ಗೆ ಕುಡಿದಿರೋ ಲೆಮನ್ ವಾಟರ್ನ ಕೂಡ ನೀವು ಒಂದು ವಾರ ಟ್ರೈ ಮಾಡ್ಬೋದು, ರಾತ್ರಿ ಬೆಡ್ ಟೈಮ್ ಡ್ರಿಂಕ್ ಅಂತೇಳಿ. ಈ ರೀತಿ ನಾನು ಕೂಡ ಫಾಲೋ ಮಾಡ್ತಿದ್ದು. ರಾತ್ರಿ ಊಟನ ಆದಷ್ಟು ಅರ್ಲಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ, ಬಟ್ ನನಗೆ ಅಷ್ಟು ಟೈಮ್ ಬೇಗ 7:30ಗೆಲ್ಲ ಊಟ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು 8:30, 9 o'clock ಒಳಗಡೆ ಕಂಪ್ಲೀಟ್ ಮಾಡ್ಕೊತಾ ಇದ್ದೆ. ಸೊ ಹೀಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಇತ್ತು. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ.